ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಮೊನ್ನೆ ನಡೆದಂಥ SLC ಎಕ್ಸಾಮ್ 1ರ ಗಣಿತ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋವರೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಹಲವಾರು 10ನೇ ತರಗತಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಇವೆ, ಅವುಗಳನ್ನು ಕೂಡ ತಾವು ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಇವಾಗ ಮೊನ್ನೆ ನಡೆದಂಥ ಎಕ್ಸಾಮ್ನಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳು ಏನಿವೆ ಅಂದರೆ, ಒಂದನೇ ಕ್ವಶನು, ಒಂದು ಅಸಂಭವ ಘಟನೆಯ ಸಂಭವನೀಯತೆಯು ಅಂತ ಕೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ. ಯಾವುದಾಗುತ್ತೆ? ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾದ ಉತ್ತರ ಅಂದರೆ 0. ಇದು ಯಾವಾಗ ಅಸಂಭವನೆ ಘಟನೆ ಇದ್ದಾಗ. ಒಂದು ವೇಳೆ ಸಂಭವನೆ ಘಟನೆ ಇದ್ದಾಗ ಆನ್ಸರ್ ಏನು ಬರುತ್ತೆ? 1 ಅಂದರೆ ಆಪ್ಷನ್ ಎ ಬರುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನು, ಕೊಸೆಕ್ ಥೀಟಾ = 5/3 ಆದಾಗ ಸೈನ್ ಥೀಟಾದ ಬೆಲೆಯು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಫಾರ್ಮುಲಾ ಏನಿದೆ ಅಂದರೆ ಸೈನ್ ಥೀಟಾ ಬೆಲೆ ಕೇಳಿದ್ದಾರೆ. ಸೈನ್ ಥೀಟಾ = 1/, ಕೋಸೆಕ್ ಥೀಟಾ ಅಂತ ಫಾರ್ಮುಲಾ ಇದೆ. ಈ 1/ ಕೋಸೆಕ್ ಥೀಟಾ ಇಲ್ಲಿದೆ, ಇಲ್ಲಿ ಎಷ್ಟಿದೆ ಬೆಲೆ? 5/3. ಇದು ಮೇಲುಗಡೆ ಗುಣಾಕಾರ ಆಗಿ ಏನಾಗುತ್ತೆ? 3/5 ಅಂದರೆ 3/5 ಎಲ್ಲಿದೆ? ಡಿ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ ಮೂರನೇ ಕ್ವಶನು, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಯಾವುವು ಅಂತ ಕೇಳಿದ್ದಾರೆ. 4 ಆಪ್ಷನ್ ಇದೆ. ಈ 4 ಆಪ್ಷನ್ನಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಎ ಕ್ವಶನ್ ಏನಿದೆ, ಎಕ್ಸ್ನ ಘಾತ ಇಲ್ಲೇನಿದೆ? -2 ಇದೆ. ಏನಿದೆ? -2 ಇದೆ. ಇದು ಆನ್ಸರ್ ಇಲ್ಲ. ನೆಕ್ಸ್ಟ್ ಬಿ ಕ್ವಶನ್ ಇದೆ, 2x, ಎಕ್ಸ್ನ ಘಾತ 1 ಇದೆ. ಎಕ್ಸ್ನ ಘಾತ 1 ಇದ್ದಾಗ ಅದು ಯಾವುದಾಗುತ್ತೆ? ರೇಖಾತ್ಮಕ ಸಮೀಕರಣ ಆಗುತ್ತೆ. ನೆಕ್ಸ್ಟ್ ಸಿ ಕ್ವಶನಲ್ಲಿಂದ ಎಕ್ಸ್ನ ಘಾತ 2 ಇದೆ. 2 ಇದ್ದಾಗ ಅದು ಏನಾಗುತ್ತೆ? ವರ್ಗ ಸಮೀಕರಣ ಆಗುತ್ತೆ. ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಇಲ್ಲಿ ಡಿ ಅಲ್ಲಿ ಏನಿದೆ? ಎಕ್ಸ್ನ ಘಾತ 3 ಇದೆ. ಇದೇನಾಗುತ್ತೆ? ಘನಾತ್ಮಕ ಆಗುತ್ತೆ. ಇಲ್ಲಿ ಎ ಕ್ವಶನಲ್ಲಿ ಕೂಡ ಎಕ್ಸ್ನ ಘಾತ -2 ಇದೆ. -2 ಬರೋದಿಲ್ಲ, +2 ಇದ್ದರೆ ವರ್ಗ ಸಮೀಕರಣ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 4ನೇದು, a1x + b1y + c1 = 0 ಮತ್ತು a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣದಲ್ಲಿ a1/a2 ≠ b1/b2 ಆದರೆ ಸಮೀಕರಣಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಏನಾಗುತ್ತೆ? ಎ ಆಪ್ಷನ್ ಅನನ್ಯ ಪರಿಹಾರಗಳನ್ನು ಹೊಂದಿರುತ್ತೆ. ಅಂದರೆ ಉದಾಹರಣೆ a1 ಅಂದರೆ ಇಲ್ಲಿ a1 ಅಂದರೆ ಉದಾಹರಣೆ 4. ಇಲ್ಲಿ a1 ಜಾಗದಲ್ಲಿ 4 ಇತ್ತು ಅಂತ ತಿಳ್ಕೊಳ್ಳಿ. ಇಲ್ಲಿ a2 ಜಾಗದಲ್ಲಿ 2 ಇತ್ತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ b1 ಜಾಗದಲ್ಲಿ 9 ಇತ್ತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ b2 ಜಾಗದಲ್ಲಿ 5 ಇತ್ತು ಅಂತ ತಿಳ್ಕೊಳ್ಳಿ. ಈ ಎರಡು ಏನಾಗೋದಿಲ್ಲ? ಸಮಾನ ಆಗೋದಿಲ್ಲ. ಸಮಾನ ಇದ್ದಾಗ ಏನಾಗುತ್ತೆ? ಅವು ಅನನ್ಯ ಪರಿಹಾರಗಳನ್ನು ಹೊಂದಿರುತ್ತವೆ. ನೆಕ್ಸ್ಟ್ 5ನೇ ಕ್ವಶನು, r ಮಾನ ತ್ರಿಜ್ಯವನ್ನು ಹೊಂದಿರೋ ಗೋಳದ ಘನಫಲವು ಅಂತ ಕ್ವಶನ್ ಕೇಳಿದ್ದಾರೆ. ಇದರ ಆನ್ಸರ್ ಯಾವುದು ಬರುತ್ತೆ ಅಂದರೆ ಈ ಆಪ್ಷನ್ 2^3 πr² ಘನ. ಸಿ ಕ್ವಶನ್ ಇದಿಲ್ಲ, ಒಂದು ಸೆಕೆಂಡ್. ಇದು ಆಪ್ಷನ್ ಯಾವುದು? 4/3 πr³ ಘನಮಾನಗಳು. ಇದೇನಿದೆ? ಗೋಳದ ಘನಫಲ ಕಂಡುಹಿಡಿಯೋದು ಸೂತ್ರ ಆಗಿದೆ. ಫಾರ್ಮುಲಾ ಕಂಪಲ್ಸರಿಯಾಗಿ ಆಪ್ಷನ್ ಅಂದರೆ ಅಬ್ಜೆಕ್ಟಿವ್ ಮತ್ತು 1 ಅಂಕದಲ್ಲಿ ಒಟ್ಟು 3 ಸೂತ್ರಗಳನ್ನು ಬರುತ್ತವೆ. ಈಗ ಒಂದು ಸೂತ್ರ ಬಂತು ನೋಡಿ, ಇವಾಗ ಇನ್ನೂ 2 ಇವೆ. ನೆಕ್ಸ್ಟ್ ಇಲ್ಲ ಬಂತು ನೋಡಿ 6ನೇ ಕ್ವಶನ್ಗೆ,
ಒಂದು ಸಮಾಂತರ ಶ್ರೇಣಿಯ AN = 2n + 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಎಷ್ಟು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಡಿ ಎಷ್ಟು ಅಂತ. ಫಸ್ಟ್ಗೆ A1 ಅಂದರೆ n ಜಾಗದಲ್ಲಿ ನಾನು ಏನು ತೆಗೆದುಕೊಳ್ತಿದ್ದೀನಿ 1. A1 = 2, n ಅಂದರೆ 1 ಅಂತ ತೆಗೆದುಕೊಂಡು ಪ್ಲಸ್ 1 2 ಬ್ರ್ಯಾಕೆಟ್ 1 ಅಂದರೆ ಗುಣಾಕಾರ ಇದೆ, 2 1 2 ಪ್ಲಸ್ 1 2 1 ಕೂಡಿಸ್ರಿ 3 ಆಗುತ್ತೆ. ನೆಕ್ಸ್ಟ್ A2 = 2, n ಸ್ಥಳದಲ್ಲಿ 2 ತೆಗೆದುಕೊಳ್ಳುತ್ತೀನಿ ಪ್ಲಸ್ 1 2 2 4 ಪ್ಲಸ್ 1 5. ಇವಾಗ ಡಿ ಬೆಲೆ ಕಂಡುಹಿಡಿ ಅಂದರೆ ಡಿ ಸೂತ್ರ ಏನಿದೆ A2 - A1. ಡಿ ಫಾರ್ಮುಲಾ ಏನಿದೆ A2 - A1 ಇದೆ. A2 ಎಷ್ಟಿದೆ ನಮ್ಮ ಹತ್ರ 5 ಮೈನಸ್ A1 ಎಷ್ಟಿದೆ, A1 ಬೆಲೆ ಎಷ್ಟು ಬಂತು 3. 5ರಲ್ಲಿ 3 ಕಳೀರಿ 2 ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ 7ನೇದು 2, 3 ಮತ್ತು 4, 7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವು ಅಂತ ಕೇಳಿದ್ದಾರೆ. ಮಧ್ಯಬಿಂದು ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ ಏನಿದೆ x1 + x2 / 2, y1 + y2 / 2. ಇದೇನಿದೆ ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ ಆಗಿದೆ. ಇವಾಗ ಇಲ್ಲಿ x1 ಯಾವುದಿದೆ, x1 2, ನೆಕ್ಸ್ಟ್ ಇದು y1 3, ನೆಕ್ಸ್ಟ್ x2 4, ನೆಕ್ಸ್ಟ್ y2 7. ಇವಾಗ ಈ ಬೆಲೆಗಳನ್ನು ಇದರಲ್ಲಿ ತುಂಬೋಣ. x1 ಎಷ್ಟಿದೆ 2 ಪ್ಲಸ್ x2 ಎಷ್ಟಿದೆ 4 / 2, y1 ಅಂದರೆ 3 ಪ್ಲಸ್ y2 ಅಂದರೆ 7 / 2 2 1 ಕೂಡಿಸ್ರಿ 2 4 ಕೂಡಿಸಿದ್ರೆ 6 ಭಾಗಿಲೆ 2. ನೆಕ್ಸ್ಟ್ 3 7 ಕೂಡಿಸ್ರಿ 10/2. ಇವಾಗ 2 1 2, 2 3 6, ನೆಕ್ಸ್ಟ್ 2 1 2, 2 5 10 ಅಂದರೆ ಆನ್ಸರ್ ಎಷ್ಟು ಬಂತು 3, 5. 3, 5 ಎಲ್ಲಿದೆ, ಆಪ್ಷನ್ ಎ ಯಲ್ಲಿ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್ ಎಂಟನೇದು ತ್ರಾಪಿಜ್ಯ ABCD ಯಲ್ಲಿ AB ಸಮಾಂತರ DC. ಈ AB ಎದಕ್ಕಿದೆಯಂತೆ DCಗೆ ಸಮಾಂತರವಾಗಿದೆಯಂತೆ ಮತ್ತು PQಗಳು ಕ್ರಮವಾಗಿ AD ಮತ್ತು BC ಭಾವಗಳ ಮೇಲಿನ ಬಿಂದುಗಳಾಗಿದೆ. ಯಾವುದು ಇದು P ಮತ್ತು ಇದು Q, ಇವೆರಡು ಏನಾಗಿದೆ AD ಮತ್ತು BC ಮೇಲಿನ ಭಾವಗಳ ಬಿಂದುಗಳಾಗಿವೆ. ನೆಕ್ಸ್ಟ್ PQ, ಇದು PQ ಸಮಾಂತರ DC ಕೂಡ ಆಗಿದೆ ಅಂತೆ. ನೆಕ್ಸ್ಟ್ PD ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, PD 18 ಸೆಂಟಿಮೀಟರ್. ನೆಕ್ಸ್ಟ್ BQ 35 ಸೆಂಟಿಮೀಟರ್. ನೆಕ್ಸ್ಟ್ QC 15 ಸೆಂಟಿಮೀಟರ್. ಆದರೆ AD ಅಂದರೆ ಇದಿಷ್ಟು ಬೆಲೆ ADಯ ಉದ್ದವು ಅಂತ ಕೇಳುತ್ತಿದ್ದಾರೆ. ಫಾರ್ಮುಲಾ ಏನಿದೆ ಫಸ್ಟ್ ನಮ್ಮ ಹತ್ರ ಅಂದರೆ AP / PD = BQ / BC. ಇವಾಗ AP ಎಷ್ಟಿದೆ, A ಇಂದ ಇಲ್ಲಿ Pಗೆ ಗೊತ್ತಿಲ್ಲ, ಅದು ಕ್ವಶನ್ ಮಾರ್ಕ್ ಆ್ಯಸ್ ಇಟ್ ಈಸ್. AP / ನೆಕ್ಸ್ಟ್ ಇದು PD, P ಇಲ್ಲಿಂದ Dಗೆ ಎಷ್ಟಿದೆ 18 ಸೆಂಟಿಮೀಟರ್ BQ ಎಷ್ಟಿದೆ ನಮ್ಮ ಹತ್ರ 35 ಭಾಗಿಲೆ BC ಎಷ್ಟಿದೆ, BC ಅಂದರೆ 35 ಪ್ಲಸ್ ಇದು QC ಬೇಕು. QC ಎಷ್ಟಿದೆ 15. ಇವಾಗ ನಾವು AP ಕಂಡುಹಿಡಿಯೋದು ಇದ್ದರೆ ಏನು ಮಾಡಬೇಕು, AP ಇಲ್ಲೇ ಇಟ್ಕೊಂಡು ನೆಕ್ಸ್ಟ್ 35 ಭಾಗಿಲೆ 15 ಗುಣಿಲೆ ಇದು 18 ಭಾಗಿಲಿದೆ, ಈ ಸೈಡ್ ಬಂದು ಗುಣಾಕಾರ ಆಗುತ್ತೆ. ನೆಕ್ಸ್ಟ್ 3 5 5 15, 3 6 18, ನೆಕ್ಸ್ಟ್ 5 1 5, 5 7 35. ನೆಕ್ಸ್ಟ್ AP = 7 6 ಎಷ್ಟಾಗುತ್ತೆ 42. ಏನೈತೆ AP 42. ಆದರೆ ಮಾತ್ರ ಏನು ಕೇಳಿದರೆ ಕ್ವಶನ್ ADಯ ಉದ್ದವು ಅಂತಂದರೆ AD ಅಂದರೆ AP + PD. AP +
ಪಿ ಡಿ ಆಗಿದೆ. ಎ ಪಿ ಎಷ್ಟಿದೆ ನಮ್ಮ ಹತ್ರ, ಎಷ್ಟು ಬಂತು 42 ಸೆಂಟಿಮೀಟರ್, ಪ್ಲಸ್ ಪಿ ಡಿ ಎಷ್ಟಿದೆ 18. ಎರಡನ್ನು ಕೂಡಿಸಿದಾಗ ಎಷ್ಟಾಗುತ್ತೆ, 42 ಪ್ಲಸ್ 18 ಕೂಡಿದ್ರೆ 60 ಸೆಂಟಿಮೀಟರ್. ಅಂದರೆ ಡಿ ಆಪ್ಷನ್ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಕೂಡ 1 ಅಂಕದ್ದು. 8 ಅಬ್ಜೆಕ್ಟಿವ್ ಇರುತ್ತವೆ, 8 1 ಅಂಕದ ಪ್ರಶ್ನೆಗಳು ಇರ್ತವೆ. ಇವಾಗ ಅಂಕಗಣಿತದ ಮೂಲ ಪ್ರಮೇಯ ಏನಿದೆ ಅಂದರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿದೆ. ಇದು ಅಂಕಗಣಿತದ ಮೂಲ ಪ್ರಮೇಯ. ನೆಕ್ಸ್ಟ್ 10ನೇ ಕ್ವಶನ್. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ an ಆದರೆ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. SN = n/2 ಬ್ರ್ಯಾಕೆಟ್ a ಪ್ಲಸ್ an. ಇದೇನಿದೆ, ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಯಾವಾಗ ಕೊನೆಯ ಪದ an ಕೊಟ್ಟಿದಾಗ ಈ ಸೂತ್ರ ಬರುತ್ತೆ. ಒಂದು ವೇಳೆ ಕೊನೆಯ ಪದ ಕೊಡದೇ ಇದ್ದಾಗ ಯಾವ ಸೂತ್ರ ಬರುತ್ತೆ ಅಂದರೆ, SN = n/2 2a ಪ್ಲಸ್ n-1d. ಯಾವಾಗ ಕೊನೆಯ ಪದ ಕೇಳದೇ ಇದ್ದಾಗ. ನೆಕ್ಸ್ಟ್, ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಗಾತ್ರ ಡಿಗ್ರಿ ಬರೆಯಿರಿ. ಡಿಗ್ರಿ ಎಷ್ಟಾಗುತ್ತೆ, 3 ಆಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಚಿತ್ರದಲ್ಲಿ ಡಿ ಮತ್ತು ಇಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯಬಿಂದುವಾಗಿದೆ. ಡಿ ಮತ್ತು ಇಗಳು ಏನಾಗಿವೆ, ಎ ಬಿ ಮತ್ತು ಎ ಸಿಯ ಮಧ್ಯಬಿಂದುಗಳಾಗಿವೆ. ನೆಕ್ಸ್ಟ್, ಡಿ ಎಷ್ಟಿದೆ 4 ಸೆಂಟಿಮೀಟರ್. ಡಿ ಎಷ್ಟಿದೆ 4 ಸೆಂಟಿಮೀಟರ್ ಆದರೆ ಬಿ ಸಿ ಅಳತೆ ಅಂತ ಕೇಳಿದ್ದಾರೆ. ಇದು ಯಾವ ರೀತಿ ಮಾಡಬೇಕು ಅಂತಂದರೆ, 2 ರೀತಿಯಾಗಿವೆ. ಎ ಡಿ ಡಿವೈಡೆಡ್ ಬೈ ಎ ಬಿ. ಎ ಡಿ ಡಿವೈಡೆಡ್ ಬೈ ಎ ಬಿ ಸೂತ್ರ ಇದೆ. ಇದು ಎ ಇ ಡಿವೈಡೆಡ್ ಬೈ ಎ ಸಿ. ಎ ಇ ಡಿವೈಡೆಡ್ ಬೈ ಎ ಸಿ ನೆಕ್ಸ್ಟ್ ಡಿ ಇ ಬಿ ಸಿ. ಇದು ಫಾರ್ಮುಲ ಇದೆ. ನೆಕ್ಸ್ಟ್, ಎ ಡಿ ಅಂದರೆ ಏನಿದೆ, ಎ ಬಿದು ಅರ್ಧ ಎ ಡಿ ಇದೆ ಡಿವೈಡೆಡ್ ಬೈ ಎ ಬಿ ಆ್ಯಸ್ ಇಟ್ ಈಸ್. ನೆಕ್ಸ್ಟ್, ಎ ಇ ಯಾವ ರೀತಿ ಇದೆ, ಎ ಸಿದು ಹಾಫ್ ಎ ಇ ಆಗಿದೆ ಎ ಸಿ ನೆಕ್ಸ್ಟ್ ಡಿ ಇ ಬಿ ಸಿ. ನೆಕ್ಸ್ಟ್, ಎ ಬಿ ಕ್ಯಾನ್ಸಲ್, ಇಲ್ಲಿ ಕೂಡ ಎ ಸಿ ಕ್ಯಾನ್ಸಲ್. 1/2 ಡಿ ಇ ಇದು ಬಿ ಸಿ ಬೇಕು, ಬಿ ಸಿ. ಇವಾಗ ನಮಗೆ ಈ ಬಿ ಸಿಯ ಅಳತೆಯು ಅಂತ ಕೇಳಿದ್ದಾರೆ. ಬಿ ಸಿ ಏನಾಗುತ್ತೆ, 2D ಓರೆ ಗುಣಾಕಾರ ಆಗುತ್ತೆ. 2 ಓರೆ ಗುಣಾಕಾರ ಆಗಿ ಬಿ ಸಿ ಗುಣಿಲೆ 1 ಬಿ ಸಿ, 2 ಗುಣಿಲೆ ಡಿ ಡಿ. ನಾವು ಇಷ್ಟು ಮಾತ್ರ ಮಾಡಿದ್ರೆ ನಡೆಯುತ್ತೆ. ಅಂದರೆ ಇಷ್ಟೆಲ್ಲ ಯಾಕೆ ಮಾಡಿದೆ ಅಂದರೆ, ಇದು ಬಿ ಸಿ 2D ಯಾವ ರೀತಿ ಅಂತ
ನಿಮಗೆ ಗೊತ್ತಾಗಲಿ ಅಂತ ಇಷ್ಟೆಲ್ಲ ಮಾಡಿದ್ದೀನಿ. ಇವಾಗ ನಾವು ಬಿ ಸಿ ಈಸ್ ಈಕ್ವಲ್ ಟು 2 ಗುಣಿಲೆ ಡಿ ಅಂದರೆ ಎಷ್ಟಿದೆ 4, ಇವೆರಡರ ನಡುವೆ ಗುಣಾಕಾರ ಇದೆ. 2 ಗುಣಿಲೆ 4 8 ಸೆಂಟಿಮೀಟ್ರ್. ಆನ್ಸರ್ ಎಷ್ಟು ಬಂತು 8 ಸೆಂಟಿಮೀಟ್ರ್. ನೆಕ್ಸ್ಟ್ 13ನೇ ಕ್ವಶನ್, ಅಂಚಿನ ಉದ್ದ ಎ ಇರುವ ಒಂದು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದರ ಆನ್ಸರ್ ಎಷ್ಟಾಗುತ್ತೆ 6 ಎ ನ ಘಾತ 2, 6 ಎ ಸ್ಕ್ವೇರ್ ಇದ್ರದ್ದು ಆನ್ಸರ್ ಆಗಿದೆ. ಸಾರಿ, ಇದು ಮುಂದೆ ಚದರಮಾನಗಳು ಅಂತ ಬರೀಬೇಕು, ಚದರಮಾನ. ನೆಕ್ಸ್ಟ್ 14ನೇ ಕ್ವಶನ್, ಈ 4x ಪ್ಲಸ್ ಪಿ ವೈ ಪ್ಲಸ್ 8 ಈಸ್ ಈಕ್ವಲ್ ಟು 4x ಪ್ಲಸ್ 4y ಪ್ಲಸ್ 2 ಈಸ್ ಈಕ್ವಲ್ ಟು 0. ಈ ಸಮೀಕರಣಗಳ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ ಪಿ ಯ ಬೆಲೆ ಅಂತ ಕ್ವಶನ್ ಕೇಳಿದ್ದಾರೆ. ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದಾಗ ಸೂತ್ರ ಯಾವುದಿದೆ ಅಂದರೆ A1 ಡಿವೈಡೆಡ್ ಬೈ AB, ಸಾರಿ A1 ಡಿವೈಡೆಡ್ ಬೈ A2 ಈಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಈಸ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2. ಈ ಫಾರ್ಮುಲೆ ಇದೆ. A1 ಎಷ್ಟಿದೆ ನಮ್ಮ ಹತ್ರ 4 ಡಿವೈಡೆಡ್ ಬೈ A2 ಎಷ್ಟಿದೆ 4 ಈಸ್ ಈಕ್ವಲ್ ಟು B1 ಎಷ್ಟಿದೆ P, B2 ಎಷ್ಟಿದೆ 4 ಈಸ್ ಈಕ್ವಲ್ ಟು, ಇದು ನಾಟ್ ಈಕ್ವಲ್ ಟು ಬೇಕು. ನೆಕ್ಸ್ಟ್ C1 ಅಂದರೆ 8/2. ಇವಾಗ ಇದು ಸಮಾಂತರವಾಗಿದೆ. ನೆಕ್ಸ್ಟ್ ಇಷ್ಟು ಮಾತ್ರ ತೆಗೆದುಕೊಳ್ಳಬೇಕು. 4/4 ಈಸ್ ಈಕ್ವಲ್ ಟು P/4. 4 ಒಂದೇ 4, 4 ಒಂದಲೇ 4, ಉಳಿತೆಷ್ಟು ಇಲ್ಲಿ 4, 1 ಗುಣಿಲೆ 4, P ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಆನ್ಸರ್ 4 ಬರುತ್ತೆ. ನೆಕ್ಸ್ಟ್ 15ನೇ ಕ್ವಶನ್, ಕೆಳಗೆ ನೀಡಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಬರೆಯಿರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ n ಬೆಲೆ ಎಷ್ಟಿದೆ 20. ಇವಾಗ ನಾವು ಯಾವ ರೀತಿ ವರ್ಗಾಂತರ ಕಂಡುಹಿಡಿತಾರೆ ಅಂದರೆ ಮಧ್ಯಾಂಕದ್ದು n/2. n/2 ಅಂದರೆ n ಎಷ್ಟಿದೆ ನಮ್ಮ ಹತ್ರ 20. ಎಷ್ಟಿದೆ 20/2, 2 1 2, 2 1 2, 2 0 0 ಅಂದರೆ ಎಷ್ಟು ಬಂತು 10. ಇವಾಗ ಈ ಸಂಚಿತ ಆವೃತ್ತಿಯಲ್ಲಿ ಏನು ಮಾಡಬೇಕು ಅಂದರೆ 10 ಎಲ್ಲಿ ಬರುತ್ತೆ, ಈ ನಡುವೆ ಬರುತ್ತೆ. 7ರ ನಂತರ ಇದು 14, ಇದರಲ್ಲಿ 10 ಬರುತ್ತೆ. ಇದರ ವರ್ಗಾಂತರ ಯಾವುದು ಅಂದರೆ 20ರಿಂದ 30. ಅಂದರೆ ಅದರ ಆನ್ಸರ್ ಏನು ಬರೀಬೇಕು 20ರಿಂದ 30. ನೆಕ್ಸ್ಟ್ 16ನೇ ಕ್ವಶನ್, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x + 5 ಎಂಬ ರೇಖಾತ್ಮಕ ಬಹುಪದೋಕ್ತಿಯ ನಕ್ಷೆಯು x ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕ. ಇದ್ರದ್ದು ಆನ್ಸರ್ ಏನು ಬರ್ತಂದರೆ -5,0. ಇದ್ರದ್ದು ಛೇದಿಸುವ ಬಿಂದುವಿನ ನಿರ್ದೇಶಾಂಕ -5,0. ಇಷ್ಟು ಒಂದು ಅಂಕದ 16 ಕ್ವಶನ್ಗಳಾಗಿವೆ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಅಂಕಗಳ ಪ್ರಶ್ನೆಗಳೊಂದಿಗೆ ತಮ್ಮ ಮುಂದೆ ಬರ್ತೇನೆ. ನೆಕ್ಸ್ಟ್ ವಿಡಿಯೋಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.